ಇದೆ. ನಕ್ಕುಂದಿ ಕೆರೆ ಡೆವಲಪ್ ಮಾಡ್ತಾ ಇದ್ದಾರೆ, ಬೇರೆ ಕೆರೆಗಳೆಲ್ಲ ಡೆವಲಪ್ ಮಾಡ್ತಾ ಇದೆ. ಸಂತೋಷ ಆಗಲಿ, ಡೆವಲಪ್ಮೆಂಟಿಗೆ ನಾವು ಸದಾ ಇರ್ತೀವಿ. ಆದರೆ ಯಾಕೆ ಗೋಪಸಂದ್ರ ಕೆರೆ ಇವ್ರಿಗೆ ಯಾರಿಗೂ ಕಣ್ಣಿಗೆ ಕಾಣಿಸ್ತಾ ಇಲ್ಲೋ ಗೊತ್ತಿಲ್ಲ. ನಮ್ಮ ಮಂತ್ರಿಗಳಿಗೂ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ನಮ್ಮ ಜಿಲ್ಲಾಧಿಕಾರಿ ಏನಾಗಿದ್ದಾರೆ ಅವ್ರಿಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಎಂಟೈರ್ ಗೋಪಸಂದ್ರ ಕೆರೆ ಸುಮಾರು ನೀರು ಸೇರಿ ಅದರಲ್ಲಿ ಏನಾಗಿದೆ ಅಂತ ನಿಮ್ಗೆ ಗೊತ್ತಿದೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಸುಮಾರು ಸತಿ ಹೇಳಿದ್ದೀನಿ ನಾನು. ಕಲುಷಿತ ನೀರಾಗಿದೆ. ಆ ಕಲುಷಿತ ನೀರು ಸೇರಿಕೊಂಡು ಅಲ್ಲಿರುವಂಥ ಸುಮಾರು ಬೋರ್ವೆಲ್ಸ್ ಇದೆ. ಆ ಬೋರ್ವೆಲ್ಲು ರೀಚಾರ್ಜ್ಗಳಾಗ್ತಾ ಇರುತ್ತೆ. ಆ ನೀರೆಲ್ಲ ಆ ಕೆರೆ ಡೆವಲಪ್ಮೆಂಟ್ ಮಾಡಿ ಅದರಲ್ಲಿ ಬೋಟಿಂಗ್ ಮಾಡಿ ನಮಗೂ ಅಟ್ಲೀಸ್ಟ್ ವಾಕ್ ಮಾಡೋಕ್ಕೆ ಅಲ್ಲಿ ಪಾರ್ಕ್ ಅಂತ ಅದು ಮಾಡಿ, ಈಗ ನೆಕ್ಕುಂದಿ ಕೆರೆ ಆ ಕಡೆ ಎಲ್ಲ ಮಾಡ್ತಾ ಇದ್ದಾರಂತೆ. ಈ ಭಾಗ ಜನರು ಏನು ನನ್ನ ಅರ್ಥನೇ ಆಗ್ತಾಯಿಲ್ಲ. ಈ ನಾವು ಚಿಂತಾಮಣಿ ಮ್ಯಾಪಲ್ಲಿ ಇದ್ದೀವಿ ಇಲ್ವೋ ಗೊತ್ತಾಗ್ತಾ ಇಲ್ಲ, ಅಥವಾ ನಾವು ಮತಗಳು ಹಾಕಿದ್ದೀವಿ ಇಲ್ವೋ ಈ ಭಾಗ ಜನರು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಶಿಕ್ಷೆ ಕೊಡ್ತಾ ಇದ್ದಾರೆ? ಸೊನ್ಶೆಟ್ಟಿಹಳ್ಳಿಯಲ್ಲಿರುವಂಥ ಸ್ಮಶಾನ ಜಾಗ ಇಲ್ಲ, ಉಣಕ್ಕೆ ಜಾಗ ಇಲ್ಲ, ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ. ಅದು ಸ್ಯಾಂಕ್ಷನ್ ಮಾಡಿಕೊಡಿ ಅಂತ ಕೇಳ್ಕೊಂಡೆ, ಅದೂ ಆಗ್ತಾ ಇಲ್ಲ. ನಮ್ಮ ಕಬ್ರಸ್ತಾನ್ಗೆಲ್ಲ ಒಂದು ಸ್ವಲ್ಪ ಜಾಗ ಕೊಡಿ ಅಂತ ಕೇಳಿದೆ, ಅದೂ ಆಗ್ತಾ ಇಲ್ಲ. ಶಾದಿ ಮಹಲ್ ಕಟ್ಕೊಡಿ ಅಂತ ಹೇಳಿದೆ, ಅದೂ ಹಾಕಿಲ್ಲ. 3 ವರ್ಷ ಆಗೋಯ್ತು. 3 ವರ್ಷದಿಂದ ಗೋಪಸಂದ್ರ ಕೆರೆನೂ ಡೆವಲಪ್ ಆಗಿಲ್ಲ. ಸೊನ್ಶೆಟ್ಟಳ್ಳಿ ಏನು ಸ್ಮಶಾನ ಇದೆ ಅದಕ್ಕೂ ಜಾಗ ಕೊಟ್ಟಿಲ್ಲ, ನಮಗೂ ಜಾಗ ಕೊಟ್ಟಿಲ್ಲ. ಏನು ಮಾಡ್ತಾ ಇದ್ದೀರಾ? ಇನ್ನು ಎಲ್ಲ ಪೂರ್ತಿ ಟರ್ಮ್ ಆಗಿಬಿಟ್ರೆ ಆಗತ್ತೇನೋ ಬಹುಶಃ. ಅಟ್ಲೀಸ್ಟ್ ನಮ್ಮ ಗೋಪಸಂದ್ರ ಕೆರೆ ಆದರೂ ಡೆವಲಪ್ ಮಾಡಿ.